ಕ್ಷಣದಲ್ಲಿ ಹೊಲಿಗೆ ಕ್ಲಾಸ್ ಅನ್ನ ಮಾಡ್ತೀವಿ. ಅದರಲ್ಲಿ ಹೆಣೆಯುವಿಕೆ ಅಂತಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ, ಹೆಣೆಯುವಿಕೆಯಲ್ಲಿ ಸುಮಾರು ವಿಧಗಳುಂಟು. ನಾವು ಚಾಪೆ ಹೆಣೆಯುವುದು, ಬುಟ್ಟಿ ಹೆಣೆಯುವುದು, ಮತ್ತೆ ವಿವಿಧ ರೀತಿಯ ಯಾವ್ದಾದ್ರೂ ಕ್ರೋಶ ಇರ್ಬೋದು, ನಿಟ್ಟಿಂಗ್ ಇರ್ಬೋದು, ಚಾಪೆ ಎಳೆಯೋದು, ಬುಟ್ಟಿ ಎಳೆಯೋದು, ಪ್ರತಿಯೊಂದು ರೀತಿಯಲ್ಲೂ ಇದೆ ಎಳೆಯುವಿಕೆ. ಆದ್ರೆ ನಾನ್ ತಗೊಳ್ತಾ ಇರೋದು ನಿಟ್ಟಿಂಗ್. ನಿಟ್ಟಿಂಗ್ ಅಂತಂದ್ರೆ ಎರಡು ಕಡ್ಡಿಗಳ ಸಹಾಯದಿಂದ ಉಲ್ಲನ್ ದಾರಗಳನ್ನ ಸೇರಿಸಿಕೊಂಡು ಒಂದರಿಂದ ಒಂದಕ್ಕೆ ಮನೆ ಪೋಣಿಸ್ತಾ ಹೋದ್ರೆ ಅದು ಒಂದರ ಮೇಲೊಂದು ಒಂದು ಮನೆಯನ್ನ ಕೂರಿಸ್ತಾ ಹೋದ್ರೆ ಸಂಪೂರ್ಣವಾಗಿ ನಮ್ಮ ಒಂದು ಉಡುಪು ತಯಾರಾಗುತ್ತೆ. ಅಂತದ್ರಲ್ಲಿ ನಾವು ಕೆಲವೊಂದು ಭಾಗಗಳನ್ನ ಏರಿ ಹಿಡಿತಗಳನ್ನಾಗಿ ಮಾಡ್ತೀವಿ. ಏರಿ ಹಿಡಿತಗಳನ್ನ ಮಾಡ್ಬೇಕಾದ್ರೆ ಒಂದು ಮನೆ ಕಮ್ಮಿಯನ್ನ ಮಾಡ್ತೀವಿ, ಇನ್ನೊಂದು ಮನೆಯನ್ನ ಜಾಸ್ತಿಯನ್ನಾಗಿ ಮಾಡ್ತೀವಿ. ಅದಕ್ಕೆ ಏನಂತೀವಿ, ಒಂದು ಮನೆಯನ್ನ ಸ್ಲಿಪ್ ಅಂತ ತಗೊಂತೀವಿ. ಮನೆಯನ್ನ ಕಮ್ಮಿ ಮಾಡ್ಬೇಕಾದ್ರೆ ಸ್ಲಿಪ್ ಅನ್ನ ತಗೊಂತೀವಿ. ಪ್ಯಾಟರ್ನ್ ಚೇಂಜ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಸ್ಲಿಪ್ ಅಂತ ಹಂಗೆ ತಗೊಳ್ತೀವಿ. ಒಂದು ಮನೆಯನ್ನ ಹಾಗೆ ತಗೊಳ್ರೆ ಅಲ್ಲಿ ಕುಂಠಿತವಾಗುವಂತಹ ಒಂದು ಮನೆ. K2 ಟುಗೆದರ್ ಅಂತ ಹೇಳ್ತೀವಿ. ಒಂದರಲ್ಲಿ ಎರಡು ಮನೆಯನ್ನ ಮಾಡುವಂತಹ ಜಾಸ್ತಿ ಮಾಡೋದಕ್ಕೆ K2 ಟುಗೆದರ್ ಅಂತ ಹೇಳ್ತೀವಿ. ಕಮ್ಮಿಯನ್ನ ಮಾಡೋದಕ್ಕೆ ನಾವು ಸ್ಲಿಪ್ ಅನ್ನ ತಗೊಂಡಾಗ ಆ ಮನೆ ಹಾಗೆ ಉಳಿಯುತ್ತೆ, ಅಲ್ಲಿ ಒಂದು ಹೋಲ್ ಆಗುತ್ತೆ, ಅಲ್ಲಿ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ನಾವು ಮನೆಗಳನ್ನ ಜಾಸ್ತಿ ಮಾಡೋದು, ಮನೆಗಳನ್ನ ಕಮ್ಮಿ ಮಾಡೋದು, ಮತ್ತೆ ಪ್ಯಾಟರ್ನ್ ಅನ್ನ ಡಿಸೈನ್ ಅನ್ನ ಮಾಡಲಿಕ್ಕೆ ನಾವು ಏನಂತೀವಿ ಅಂತಂದ್ರೆ ಇಲ್ಲಿ ಎಳೆಯುವಿಕೆ ಅಂತ ಹೇಳ್ತೀವಿ. ಆಗ ನಾವು ಈ ಎಳೆಯುವಿಕೆಯನ್ನ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋದ್ರೆ ಸುಮಾರು ನಾವು ಒಂದು ವೃತ್ತಿ ಇಲ್ಲದವರು ಎಲ್ಲರೂ ಕೂಡ ನಾವು ಶಿಕ್ಷಕರಾಗ್ತೀವಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತೀವಿ, IAS ಆಫೀಸರ್ ಆಗ್ತೀವಿ, ಆಮೇಲೆ ಪೊಲೀಸ್ ಆಗ್ತೀವಿ ಅಂತ ಎಲ್ಲರೂ ಕೂಡ ಆಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಉತ್ತಮವಾಗಿ ಓದಿದಂತಹ ವ್ಯಕ್ತಿ ಮುಂದೆ ಹೋಗ್ತಾನೆ. ಇಲ್ಲ ನಮ್ಗೇನು ಬರಲಿಲ್ಲ ಅನ್ನೋ ಸಮಯದಲ್ಲಿ ಈ ಕಲಿಕೆಗಳೆಲ್ಲಾದ್ರೂ ಕೂಡ ನಾವು ಮುಂದುವರಿಬಹುದು. ಮಕ್ಕಳು ಅವುಗಳನ್ನ ಒಂದು SSLC ಆದ ಮೇಲೆ ನನಗೆ ಇಷ್ಟವಾದ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಮುಂದೆ ತಗೋಬಹುದು. ಇಲ್ಲ ಅಂತಂದ್ರೆ ಇದರಲ್ಲೇ ನಿಪುಣತೆಯನ್ನ ಹೊಂದಿದ್ರೆ ಅವರಿಗೆ ಸರ್ಕಾರದ ವ್ಯವಸ್ಥೆಯಿಂದ ಲೋನ್ ಅನ್ನ ಕೊಡಿಸ್ತಾರೆ. ಅದರ ಮುಖಾಂತರ ನಾವು ಯಂತ್ರೋಪಕರಣಗಳನ್ನ ತಗೊಂಡು ನಾವು ಈ ಸಾಕ್ಸ್ ಇರಬಹುದು, ಸೊಡ್ಡರ್ ಇರಬಹುದು, ಶಾಲ್ಗಳಿರಬಹುದು, ವಿವಿಧ ರೀತಿಯ ಎಲ್ಲವನ್ನೂ ಕೂಡ ಪ್ರೇಕ್ಷಕರ ಇಚ್ಛೆಗೆ ಅನುಸಾರವಾಗಿ ನಾವು ಏನ್ ಮಾಡ್ತೀವಿ, ಆ ಯಂತ್ರಗಳ ಸಹಾಯದಿಂದ ನಾವು ಮಾಡಬಹುದು. ಮೊದಲನೇದು ಬೇಸಿಕ್ ಅಲ್ಲಿ ನಾವು ಎರಡು ಕಡ್ಡಿಗಳ ಸಹಾಯದಿಂದ ನಿಟ್ಟಿಂಗ್ ಅನ್ನು ಹಾಕಲೇಬೇಕು. ನಿಟ್ಟಿಂಗ್ ಕ್ರೋಶ ಕಡ್ಡಿ ಒಂದು ಬರುತ್ತೆ. ಆ ಒಂದರ ಸಹಾಯದಿಂದ ಹೆಚ್ಚು ಸಮಯ ಕಮ್ಮಿ ಆಗುತ್ತೆ, ಆದ್ರೆ ಉಡುಪು ಬೇಗ ಆಗುತ್ತೆ. ಆದ್ರೆ ನಿಟ್ಟಿಂಗ್ ಕಡ್ಡಿಯಲ್ಲಿ ಸಮಯ ಜಾಸ್ತಿ ಬೇಕಾಗುತ್ತೆ, ಉಡುಪು ಸುಂದರವಾಗಿ ಒಬ್ಬ ವ್ಯಕ್ತಿಯ ದೇಹಕ್ಕೆ ಅನುಗುಣವಾಗಿ ಬೇಕಾದ ಡಿಸೈನ್ ಅನ್ನ ಆಯ್ಕೆ ಮಾಡಿಕೊಂಡು ನಾವು ಇದನ್ನ ಪ್ಯಾಟರ್ನ್ ಅನ್ನ ತಯಾರಿಸಿಕೊಂಡು ಒಳ್ಳೆ ಬಲಿಕಟ್ಟಾದ ಅಂದ್ರೆ ಉತ್ತಮವಾದ ಕ್ವಾಲಿಟಿಯನ್ನ ತೆಗಿಬೇಕಾದಂತದ್ದು ಈ ನಿಟ್ಟಿಂಗ್ ಕಡ್ಡಿಯಲ್ಲಿ ಹೆಣಿಬಹುದು. ಹೇಳಿದ್ನಲ್ಲ, ಆಗಲೇ ಏನೋ ಮನೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಈಗ ನನಗೊಂದು ಸೊಟ್ಟ ಬೇಕು ಅಂತಂದ್ರೆ ಫ್ರಂಟ್ ಶೇಪು, ಬ್ಯಾಕ್ ಶೇಪು ತಗೊಳ್ತೀವಿ. ಈ ತೋಳುಗಳನ್ನ ತಗೋಬೇಕಾದ್ರೆ ಅಲ್ಲಿ ವ್ಯತ್ಯಾಸಗಳಾಗ್ತದೆ. ಮನೆಗಳನ್ನ ಜಾಸ್ತಿ ಮಾಡಬೇಕಾಗುತ್ತೆ, ಮನೆಗಳನ್ನ ಕಮ್ಮಿ ಮಾಡಬೇಕಾಗುತ್ತೆ. ಆಗ ನಾವು K2 ಟುಗೆದರ್ ಅಂದ್ರೆ 1ರಿಂದ 2 ರಿಂಗ್ಗಳನ್ನ ಮಾಡ್ಕೋಬಹುದು. ಇನ್ನ ಸ್ಲಿಪ್ ಅಂತಂದ್ರೆ ಕಮ್ಮಿ ಮಾಡಬಹುದು. ಹೀಗೆ ಒಂದೊಂದೇ ಹಂತವಾಗಿ ತಿಳ್ಕೊಂಡು ಹೋಗ್ತಾ ನಾವು ಮುಂದಿನ ಹಂತಗಳಲ್ಲಿ ಕೆಲವೊಂದು ಅವುಗಳ ಸಹಾಯವನ್ನ ಪಡ್ಕೊಂಡು ನಾವು ಕಲಿತಾ ಹೋಗ್ಬೇಕಾಗುತ್ತೆ. ಅದನ್ನ ಈಗೆಲ್ಲರೂ ಕೂಡ ಇವುಗಳನ್ನ ನಾವು ಹೆಣಿಕೆಯನ್ನ ಕಲಿಬೇಕಾದ್ರೆ ಯಾವ ಉದ್ದೇಶವನ್ನ ಇಟ್ಕೊಂಡು ನಾವು ಕಲಿಬೇಕು ಅನ್ನೋದನ್ನ ಕೆಲವೊಂದು ಪಾಯಿಂಟ್ಸ್ ಗಳಿದೆ. ಅವೆಲ್ಲವನ್ನು ಕೂಡ ನೀವು ನೋಟ್ ಮಾಡ್ಕೊಂತ ಹೋಗಿ. ಎಲ್ಲರೂ ಓಪನ್ ಮಾಡಿ ಅದನ್ನ ಬರೀತಾ ಹೋಗ್ತೀನಿ. ನೀವು ಕೂಡ ಯಾವ ಗೊತ್ತಾಗಲ್ಲ ಅದನ್ನ ಕೇಳ್ತಾ ಪಾಯಿಂಟ್ ಮಾಡ್ಕೊಂಡು ಹೋಗಿ. ಒಂದು, ಎಳೆದ ಉಡುಪುಗಳು ಮತ್ತು ಹೊಲಿದ ಉಡುಪುಗಳಲ್ಲಿರುವ
ಮೊದಲನೇದಾಗಿ ಬದಲಾಗುವ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವರು. ಅರ್ಥ ಮಾಡಿಕೊಳ್ಳುವರು. ಪಾಯಿಂಟ್ ನಂಬರ್ 3. ಎಣಿಕೆ ಪ್ರಾರಂಭಿಸುವ ಮೊದಲು ಪ್ರಾರಂಭಿಸುವ ಮತ್ತು ಮುಕ್ತಾಯಗೊಳಿಸುವ ವಿಧಾನವನ್ನ ವಿಧಾನದ ವಿಧಗಳ ಬಗ್ಗೆ ಮೂಡಿಸಿಕೊಳ್ಳುವರು. ಎಣಿಕೆ ಮನೆಗಳನ್ನ ಹೆಚ್ಚಿಸುವುದು, ಅಥವಾ ಕಡಿಮೆ ಮಾಡಿಕೊಳ್ಳುವುದು, ಮೂಲಕ ಆಕಾರ ಮತ್ತು ನೀಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳುವರು. ಏನಿದೆ? ಹೆಣೆದ ಉಡುಪುಗಳು ಮತ್ತು ಹೊಲಿದ ಉಡುಪುಗಳಲ್ಲಿರುವ ವ್ಯತ್ಯಾಸಗಳನ್ನ ತಿಳಿದುಕೊಳ್ಳುವಿರಿ. ಈಗ ಒಂದು ರೆಡಿಮೇಡ್ ಹಾಕೊಂಡ್ ಬಂದಿದೀವಿ ಅಂತಂದ್ರೆ ನೆಕ್ಸ್ಟ್ ನಾವು ಹೆಣೆಯೋದಕ್ಕೆ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಹೇಳ್ತೀವಿ. ಈಗ ಒಂದು ಹುಲ್ಲನ್ನು ತಗೊಳ್ತೀವಿ, ಹುಲ್ಲನ್ ಸ್ವೆಟರ್ನ ಅಲ್ಲಿ ತಗೊಂಡ್ ಬರ್ತೀವಿ. ನಾವೇನ್ ಮಾಡಬೇಕು, ಅದನ್ನ ಹೆಣಿಬೇಕು ಅನ್ನೋದು ಒಂದು ಉತ್ಸಾಹ ಇರುತ್ತೆ. ಆ ಹೆಣಿಬೇಕಾದ್ರೆ ಆಗುವಂತಹ ಅನುಭವಗಳು ಮತ್ತೆ ಮೆಜರ್ಮೆಂಟ್ ಮತ್ತು ಹುಲ್ಲಲ್ಲಿನ ಕ್ವಾಲಿಟಿಗಳನ್ನ ನಾವು ವೀಕ್ಷಣೆ ಮಾಡ್ತೇವೆ. ಅದು ಏನಾಗುತ್ತೆ ಹೇಳಿದ್ರೆ ಹಿಂಗೆ ಬರ್ತದೆ. ಕೆಕ್ಕುವ ಮತ್ತೆ ಕುಕ್ಕುವ ಗುಣಗಳನ್ನು ಹೊಂದಿರುವಂತವು ಕೆಲವೊಂದು ಕ್ವಾಲಿಟಿ ಮೇಲೆ ಎಕ್ಸ್ಪೆಂಡ್ ಆಗುತ್ತೆ. ಆದ್ರೆ ನಾವೇ ಸ್ವತಃ ಎಣಿದಂತಹ ಸ್ವೆಟರ್ಗಳಾಗ್ಲಿ ತೋಳುಗಳಾಗ್ಲಿ ಅಷ್ಟು ಬಿಗಿಯಲ್ಲಿ ಇರುತ್ತೆ, ಇಷ್ಟು ಸಡಿಲವಾಗಿ ಇರೋದಿಲ್ಲ. ಅವುಗಳ ವ್ಯತ್ಯಾಸಗಳನ್ನ ನೀವು ಇಲ್ಲಿ ತಿಳ್ಕೊಳ್ತೀರ. ಉಳ್ಳೆಯದಾರವು ಎಳೆದ ಉಡುಪುಗಳಾಗಿ ಬದಲಾಗುವ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ತೀರ ಅಲ್ವಾ? ಏನೋ ಉಲ್ಲನ್ನಿಂದ ಎಳೆದ ಉಡುಪುಗಳು ಏನೇನು
ಹೇಗೆ ಎಣದ ಮೇಲೆ ಹೇಗೆ ಬದಲಾವಣೆಗಳನ್ನ ನೋಡ್ತೀವಿ ಅನ್ನೋದನ್ನ ಗೊತ್ತಾಗುತ್ತೆ. ಹುಲ್ಲಿನ ದಾರದ ಕ್ವಾಲಿಟಿಯನ್ನ ಎಣಿಕೆ ಪ್ರಾರಂಭಿಸುವಾಗ ಮತ್ತು ಮುಕ್ತಾಯಗೊಳಿಸುವ ವಿಧಗಳ ಬಗ್ಗೆ ಅರಿವು ಮೂಡಿಸ್ಕೊಳ್ತಾರೆ. ಈಗ ಹೇಳಿದ್ನಲ್ವಾ, ಕೇಟು ಟುಗೆದರ್ ಅಂತ ಮಾಡ್ಕೋಬಹುದು, 1 ರಿಂದ 2 ರಿಂಗ್ಗಳನ್ನ ಮಾಡ್ಲಿಕ್ಕೆ ಸ್ಲಿಪ್ ಅನ್ನ ಮಾಡಬಹುದು, ಅಥವಾ 2 ರಿಂಗ್ಗಳನ್ನ 1 ರಿಂಗ್ಗಳನ್ನಾಗಿ ಕಡಿಮೆಗೊಳಿಸಬಹುದು ಅನ್ನೋದನ್ನ ಈ ಎಣಿಕೆ ಪ್ರಾರಂಭಿಸೋದು ಮತ್ತೆ ಮುಕ್ತಾಯಗೊಳಿಸುವುದನ್ನು ಕೂಡ ತಗೊಳ್ತೀರ. ಎಣಿಕೆ ಮನೆಗಳನ್ನು ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡಿಕೊಳ್ಳುವುದರ ಮೂಲಕ ಕಂಕುಳಿನ ಆಕಾರ ಮತ್ತು ಕುತ್ತಿಗೆಯ ಆಕಾರ ನೀಡುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳುವಿರಿ. ಹೌದಲ್ವಾ? ನಾವು ಒಂದಕ್ಕೆ ಸೇಫ್ ಅನ್ನ ಕೊಡ್ಬೇಕಾದ್ರೆ ಒಂದೊಂದನ್ನ ಹೆಚ್ಚಿಸ್ತಾ ಹೋಗ್ತೀವಿ ಮತ್ತೆ ಕಡಿಮೆ ಮಾಡ್ತಾ ಬರ್ತೀವಿ. ಈ ಎರಡನ್ನೂ ಕೂಡ ನಾವು ಈ ಪಾಯಿಂಟ್ ಅಲ್ಲಿ ತಿಳ್ಕೋಬಹುದು. ಎಣಿಕೆ ಮನೆಗಳನ್ನ ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡಿಕೊಳ್ಳುವುದರ ಮೂಲಕ ಕುಂಕುಳಿನ ಆಕಾರ ಮತ್ತು ಕೊರಳಿನ ಆಕಾರ ನೀಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳುವುದು ಅಂತಂದ್ರೆ, ಇದಕ್ಕೆ ಹೆಚ್ಚಿಸಿಕೊಳ್ಳೋದಕ್ಕೆ ಏನಂದ್ರೆ ಕಾಸ್ಟ್ ಆನ್ ಅಂತಾರೆ, ಕಡಿಮೆ ಮಾಡಿಕೊಳ್ಳೋದಕ್ಕೆ ಕಾಸ್ಟ್ ಆಫ್ ಅಂತ ಹೇಳ್ತಾರೆ. ಇವೆರಡನ್ನ ಹೇಳುವುದರ ಮೂಲಕ ಕಂಕುಳಿನ ಆಕಾರ ಮತ್ತೆ ಕುತ್ತಿಗೆಯ ಆಕಾರವನ್ನ ಕಾಸ್ಟ್ ಆನ್ ಕಾಸ್ಟ್ ಆಫ್ ಮುಕ್ತಾಯಗೊಳಿಸುವುದು ಮತ್ತೆ ಪ್ರಾರಂಭಿಸುವುದಕ್ಕೆ ಕಾಸ್ಟ್ ಆನ್ ಅಂತಾರೆ, ಮುಕ್ತಾಯಗೊಳಿಸುವುದಕ್ಕೆ ಕಾಸ್ಟ್ ಆಫ್ ಅಂತಾರೆ. ಇದಕ್ಕೆ ಕೇಟು ಟುಗೆದರ್ ಅಂತಾರೆ. ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಅನ್ನೋದು ಎಲ್ಲವನ್ನು ಕೂಡ ಇದರಲ್ಲಿ ಇನ್ಕ್ರೀಸ್ ಅಂದ್ರೆ ಕಡಿಮೆ ಮಾಡೋದು, ಡಿಕ್ರೀಸ್ ಅಂದ್ರೆ ಜಾಸ್ತಿ ಮಾಡೋದು, ಕೇಟು ಟುಗೆದರ್ ಅಂದ್ರೆ ಹೆಚ್ಚಿಗೆ ಮಾಡ್ಕೊಳ್ಳೋದು, ಎಲ್ಲವನ್ನು ಕೂಡ ನಾವು ಇದರಲ್ಲಿ ಕಾಣ್ತೀವಿ. ಎಲ್ಲ ಬರ್ಕೊಂಡಿದ್ದೀರೋದಲ್ವಾ? ಹೀಗೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಈಗ ಕಾಸ್ಟ್ ಆನ್ ಬಗ್ಗೆ ಹೇಳೋಣ. ಕಾಸ್ಟ್ ಆನ್ ಅಂದ್ರೆ ಏನು, ಕಾಸ್ಟ್ ಆಫ್ ಅಂತಂದ್ರೆ ಏನು, ಈಗ ಹೇಳ್ತೀನಿ ಹೌದಲ್ವಾ? ಹೇಳ್ತೀರಾ ಕಾಸ್ಟ್ ಆನ್ ಅಂದ್ರೆ ಯಾವುದು? ಕಾಸ್ಟ್ ಆನ್ ಅಂದ್ರೆ ಯಾವುದು? ಹೇಳಿದೀನಿ, ಈಗ ತಾನೇ ಹೇಳಿದ್ದೀನಿ, ಬರ್ಕೊಂಡಿದ್ದೀರಾ? ಪ್ರೇಮ, ಕಾಸ್ಟ್ ಆನ್ ಅಂದ್ರೆ ಏನು? ಅಭಿಷೇಕ, ಯಾರು ಹೇಳ್ತೀರಾ? ಪ್ರವೀಣ, ಕಾಸ್ಟ್ ಆನ್ ಅಂದ್ರೆ ಏನು? ಪ್ರಾರಂಭಿಸು. ಕಾಸ್ಟ್ ಆಫ್ ಅಂದ್ರೆ ಮುಕ್ತಾಯಗೊಳಿಸು. ಹೌದಲ್ವಾ? ಕಾಸ್ಟ್ ಆನ್ ಅಂದ್ರೆ ಪ್ರಾರಂಭಿಸುವ ವಿಧಾನ, ಕಾಸ್ಟ್ ಆಫ್ ಅಂತಂದ್ರೆ ಮುಕ್ತಾಯಗೊಳಿಸುವ ವಿಧಾನ. ಸಿಡಾಮ್. ಕೇಟು ಟುಗೆದರ್ ಅಂದ್ರೆ ಏನು? ಯಾರು ಹೇಳ್ತೀರಾ? ಕೇಟು ಟುಗೆದರ್ ಒಂದು ರಿಂಗಿನಿಂದ 2 ರಿಂಗ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು ಕೇಟು ಟುಗೆದರ್. ಅವಕ್ಕೆ ಬೇಕಾದ ಇರುವಂತಹ ಒಂದು ಸಂಕ್ಷಿಪ್ತ ಅಕ್ಷರಗಳಿದ್ದಾವೆ. ಸ್ಲಿಪ್ ಅಂದ್ರೆ ಏನು, ನಿಟ್ ಅಂದ್ರೆ ಏನು, ಕರ್ಲ್ ಅಂದ್ರೆ ಏನು ಅನ್ನೋದು ಎರಡನ್ನು ಕೂಡ ಇದೆ. ಅವುಗಳ ಎಲ್ಲವನ್ನು ಒಂದು ಸಹ ಬರೆಸ್ತೇನೆ. ನಾವು ಎಲ್ಲವನ್ನು ಕೂಡ ನಿಟ್ಟಿನ ಕಡ್ಡಿಯ ಹಿಡಿದುಕೊಳ್ಳುವ ವಿಧಾನಗಳಿಂದ ಹುಲ್ಲನ್ ದಾರವನ್ನು
ಸೇರಿಸುವುದರ ವಿಧಾನದ ಹೊರಗೆ ನಾವು ಒಂದು ಉಡುಪನ್ನ ತಯಾರಿಸೋದನ್ನ ಕಲ್ತ್ಕೋಬಹುದಾಗಿದೆ. ಪ್ರಾರಂಭಿಸುವ ವಿಧಾನ, ಅದಕ್ಕೆ ಇಂಗ್ಲಿಷ್ನಲ್ಲಿ ಡಿಕ್ರೀಸ್ ಮೆಥಡ್ ಎಂದು ಕರೆಯುತ್ತೇವೆ. ಡಿಕ್ರೀಸ್ ಮೆಥಡ್ ಮುಕ್ತಾಯಗೊಳ್ಳುವುದಕ್ಕೆ ಕಡಿಮೆ ಮಾಡುವುದು. Increase method. ಈಗ ಡಿಕ್ರೀಸ್ ಮೆಥಡ್. ಡಿಕ್ರೀಸ್ ಮೆಥಡ್ ಅನ್ನ ಹೇಳ್ಕೊಳ್ಳೋಣ. ನೆಕ್ಸ್ಟ್ ಅದರಲ್ಲಿ ಉಡುಪಿನ ಯಾವ ಭಾಗದ ಎಣಿಕೆಗಳನ್ನ ಕಡಿಮೆ ಮಾಡಿ ಆಕಾರ ಕೊಡುವಂತದ್ದಿದೆಯೋ ಅಲ್ಲಿ ಎಣಿಕೆಗಳನ್ನ ತಿಟ್ಟು ಅಥವಾ ಪರುಗಳ ಮನೆಗಳನ್ನ ಎಣಿಸ್ತಾ ಹೋಗ್ಬೇಕು. ಏನಿದು ಡಿಕ್ರೀಸ್ ಮೆಥಡ್ ಅಂತಂದ್ರೆ ನಾವು ಪ್ರಾರಂಭಿಸುವ ಮನೆಗಳನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಒಂದು ಉಡುಪಿಗೆ ಆಕಾರವನ್ನ ಕೊಡ್ಬೇಕಾದ್ರೆ ತಳದಿಂದ ಒಂದೊಂದೇ ಮನೆಗಳನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ನಮಗೆ ಒಟ್ಟು 100 ಮನೆಗಳನ್ನ ಹಾಕೊಂಡಿದ್ದು ಆ 100 ಮನೆಗಳಲ್ಲಿ 2 ಕಡೆ ಒಂದೊಂದು ಜಾಸ್ತಿ ಆಗ್ತಾ ಹೋದ್ರೆ ನಮ್ಮ ಶರೀರದ ಭಾಗಕ್ಕೆ ಹೊಂದಿಕೊಳ್ಳುವಂತೆ ನಾವು ಮಾಡ್ತಾ ಹೋಗೋದು. ಈಗ ಡಿಕ್ರೀಸ್ ಮೆಥಡ್ ಅನ್ನ ಬರ್ಕೊಳ್ಳಿ. ಉಡುಪಿನ ಯಾವ ಭಾಗದಲ್ಲಾದರೂ ಯಾವ ಭಾಗದಲ್ಲಿ ಎಣಿಕೆ ಮನೆಗಳನ್ನ
decrease. ಮೆಥಡ್ ಎಂದು ಕರೆಯುತ್ತಾರೆ. ಹೌದಲ್ವಾ? ನಾವು ಉಡುಪನ್ನು ಯಾವ ಭಾಗದಲ್ಲಿ ಎಣಿಕೆಗಳನ್ನು ಕಡಿಮೆ ಮಾಡಿ ಆಕಾರ ನೀಡಬೇಕಾಗಿದೆಯೋ ಅಲ್ಲಿ ಎಣಿಕೆಗಳನ್ನು ನಿಟ್ ಅಥವಾ ಬರ್ನ್ ಟುಗೆದರ್ ಅಥವಾ ಪಾಸ್ ದ ಸ್ಲಿಪ್ ಸ್ಟೇಜ್ ಓವರ್ ವಿಧಾನದಿಂದ ಕಡಿಮೆಗೊಳಿಸುವುದನ್ನು ಡಿಕ್ರೀಸ್ ಮೆಥಡ್ ಎಂದು ಕರೆಯುತ್ತೇವೆ. ಅಲ್ವಾ? ನಾವೀಗ ಕಂಕು ಶೇಪ್ ಅನ್ನು ಕೊಡಬೇಕಾದ್ರೆ ಮನೆಗಳನ್ನ ಕಮ್ಮಿ ಮಾಡಬೇಕು, ನಂತರ ಒಂದೇ ಲೆವೆಲ್ ಅಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಜಾಸ್ತಿಯನ್ನ ಮಾಡಬೇಕಾಗಿ ಬರ್ತಿದೆ. ಅದಕ್ಕೆ ಈ ಡಿಕ್ರೀಸ್ ಮತ್ತೆ ವರ್ಕ್ ಟುಗೆದರ್ ಪಾಸ್ ದ ಸ್ಲಿಪ್ ಅನ್ನ ಮಾಡಿಕೊಂಡು ನಾವು ಆಕಾರವನ್ನ ಕೊಡಬೇಕಾಗುತ್ತೆ. ಇದು ಡಿಕ್ರೀಸ್ ಮೆಥಡ್ ಇನ ಒಂದು ನೆಕ್ಸ್ಟ್ ಇನ್ಕ್ರೀಸ್ ಮೆಥಡ್ ಬರ್ಕೊಳ್ಳಿ. ಅದು ಸೇರ್ಪಲ್ಲಿಗೆ ಕಳ್ಸನ ಇಲ್ವಾ? ಬರ್ತಿದ್ದೀರಾ? ಕಳ್ಸ್ಲಾ? ಈಗ ಇನ್ಕ್ರೀಸ್ ಮೆಥಡ್ ನಾವು ಈಗ ಮಾಡ್ತಾ ಇರೋದು ಮತ್ತೆ ಇನ್ಕ್ರೀಸ್ ಮೆಥಡ್. ಬರ್ಕೊಂತೀರಾ? ಬರೀಬೇಕಾ? ಉಡುಪಿನ ಯಾವ ಭಾಗದಲ್ಲಿ ಎಣಿಕೆಗಳನ್ನ ಹೆಚ್ಚಿಸಿ ಉಡುಪಿಗೆ ಆಕಾರ ನೀಡುವ ಆಕಾರ ನೀಡಬೇಕಾಗಿದೆಯೋ ಅಲ್ಲಿ ಎಣಿಕೆಗಳನ್ನು make one yarn, make one yarn over the needle. Knit front, knit front and knit back. Knit back. ವಿಧಾನದಿಂದ ಎಣಿಕೆ ಹೆಚ್ಚಿಸುವುದನ್ನು ಇನ್ಕ್ರೀಸ್
ಅಲ್ಲಿ ಹೆಣಿಗೆಗಳನ್ನು ಮೇಕ್ ಒನ್ ಯಾರ್ನ್, ಓವರ್ ದ ನೀಡಲ್, ನಿಟ್ ಫ್ರಂಟ್ ಮತ್ತು ನಿಟ್ ಬ್ಯಾಕ್ ವಿಧಾನದಿಂದ ಎಣಿಕೆಯನ್ನು ಹೆಚ್ಚಿಸುವುದು ಇನ್ಕ್ರೀಸಿಂಗ್ ಮೆಥಡ್ ಎಂದು ಕರೆಯುತ್ತಾರೆ.